ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಇವತ್ತು ನಾನು ಮಾರ್ಜಿನಲ್ ಕಾಸ್ಟಿಂಗ್ ಚಾಪ್ಟರ್ ಅಲ್ಲಿ ಒಂದು ಲೆಂತಿ ಆಗಿರುವಂತ ಒಂದು ಪ್ರಾಬ್ಲಮ್ ತಗೋತಾ ಇದ್ದೀನಿ. ಇಲ್ಲಿ 5 ಸಿಚುಯೇಷನ್ಸ್ ಇದೆ. ಸೊ 5 ಸಿಚುಯೇಷನ್ಸ್ ಅಲ್ಲಿ ನೀವು ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಬ್ರೇಕ್ ಇವನ್ ಪಾಯಿಂಟ್. ಆದ್ರೆ ಆಕ್ಚುಯಲ್ ಆಗಿ ಆಗುವಂತದ್ದು ಇದು. ಸೊ ದಿಸ್ ಇಸ್ ಆಕ್ಚುಯಲ್ ಸಿನಾರಿಯೋ. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಸಿಮೆಂಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಕಂಪನಿ. ಬ್ಯಾಗ್ಸ್ ಆಫ್ 20 kg. ಸೊ ಒಂದು ಬ್ಯಾಗ್ ಅಂದ್ರೆ 20 kg. ಸೊ ಪಾಸ್ಟ್ ಮಂತ್ ಅಲ್ಲಿ ರೆವೆನ್ಯೂ ಮತ್ತೆ ಕಾಸ್ಟ್ ಪ್ಯಾಟರ್ನ್ಸ್ ಕೊಟ್ಟಿದ್ದಾರೆ. ಮತ್ತೆ ಕ್ವೆಶ್ಚನ್, ಕನ್ಸಿಡರ್ ದ ಫಾಲೋಯಿಂಗ್ ಸೆಪರೇಟ್ಲಿ. ವಾಟ್ ಇಸ್ ದ ಬ್ರೇಕ್ ಇವನ್ ಪಾಯಿಂಟ್ ಕ್ವಾಂಟಿಟಿ? ಅಂದ್ರೆ ಇದನ್ನ ಯೂಸ್ ಮಾಡಿಕೊಂಡು ಆಕ್ಚುಯಲ್ ಫಿಗರ್ಸ್ ಏನಿದೆ ಇದನ್ನ ಯೂಸ್ ಮಾಡ್ಕೊಂಡು ಕಂಡುಹಿಡಿದ್ರೆ ಬ್ರೇಕ್ ಇವನ್ ಪಾಯಿಂಟ್ ಏನು? 10% ಇನ್ಕ್ರೀಸ್ ಆದ್ರೆ ಪ್ರೊಡಕ್ಷನ್ ಅಲ್ಲಿ ಪರ್ಸೆಂಟೇಜ್ ಚೇಂಜ್ ಎಷ್ಟಾಗುತ್ತೆ ಪ್ರಾಫಿಟ್ ಅಲ್ಲಿ? ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. 10% ಪ್ರೊಡಕ್ಷನ್ ವ್ಯಾಲ್ಯೂಮ್ ಜಾಸ್ತಿ ಮಾಡಿ ಮತ್ತೆ ಕಾಸ್ಟ್ ಶೀಟ್ ಅನ್ನ ಮತ್ತೆ ಬರೀಬೇಕು. ಬರೆದ ಟೋಟಲ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿ ಪ್ರಾಫಿಟ್ಸ್ ಎಷ್ಟು ಚೇಂಜ್ ಆಗುತ್ತೆ ಅಂತ ನೋಡಿಕೊಂಡು ಪರ್ಸೆಂಟೇಜ್ ಚೇಂಜ್ ಕೂಡ ಬರೀಬೇಕು. 10% ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಆದ್ರೆ ಬ್ರೇಕ್ ಇವನ್ ಪಾಯಿಂಟ್ ಏನಾಗುತ್ತೆ, ಎಷ್ಟಿರುತ್ತೆ? 50% ಇನ್ಕ್ರೀಸ್ ಆದ್ರೆ ಫಿಕ್ಸೆಡ್ ಕಾಸ್ಟ್ ಬ್ರೇಕ್ ಇವನ್ ಪಾಯಿಂಟ್ ಕೂಡ ಚೇಂಜ್ ಆಗುತ್ತೆ ಅಲ್ವಾ? ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ-ವಿ ರೇಷಿಯೋ ಅಂತ ಇರೋದು ಫಾರ್ಮುಲಾ. ಸೊ ಫಿಕ್ಸೆಡ್ ಕಾಸ್ಟ್ ಚೇಂಜ್ ಆದ್ರೆ ಬ್ರೇಕ್ ಇವನ್ ಪಾಯಿಂಟ್ ಚೇಂಜ್ ಆಗುತ್ತೆ. ವೇರಿಯಬಲ್ ಕಾಸ್ಟ್ ಟು ₹20 ಪರ್ ಬ್ಯಾಗ್ ಆದ್ರೆ ಬ್ರೇಕ್ ಇವನ್ ಪಾಯಿಂಟ್ ಎಷ್ಟಾಗುತ್ತೆ? ಸೊ ಇದನ್ನ ಸಪರೇಟ್ ಆಗಿ ತಗೋಬೇಕು ನಾವು. ಸೊ ಫಸ್ಟ್ ಎ ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ ಬಿ ಹೋಗ್ಬೇಕು, ಹಾಗೆ ಸ್ಟೆಪ್ ವೈಸ್ ಮಾಡಬೇಕು. ಮೊದಲನೇ ತಗೊಳ್ಳೋಣ, ಕ್ಯಾಲ್ಕುಲೇಷನ್ ಆಫ್ ಬ್ರೇಕ್ ಇವನ್ ಪಾಯಿಂಟ್. ಇದೆಲ್ಲ ಆಕ್ಚುಯಲ್ ಫಿಗರ್ಸ್. ಸೊ ಕ್ವೆಶ್ಚನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದೇ ಫಿಗರ್ಸ್, ಆಕ್ಚುಯಲ್ ಸಿಚುಯೇಷನ್. ಈ ತರ ಮಾಡಿ ಪರ್ ಬ್ಯಾಗ್ ಮತ್ತೆ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ₹30, ವೇರಿಯಬಲ್ ಕಾಸ್ಟ್ ಈಸ್ 16, ಕಾಂಟ್ರಿಬ್ಯೂಷನ್ 14 ಆಗುತ್ತೆ. ಇದು ಎಷ್ಟು ಯೂನಿಟ್ಸ್ಗೆ? 3000 ಬ್ಯಾಗ್ಸ್ಗೆ. ಇದೆಲ್ಲ ಕೊಟ್ಟಿದ್ದಾರೆ ಕ್ವಾಂಟಿಟಿ 3000 ಬ್ಯಾಗ್ಸ್. ಅಷ್ಟಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಇಂಟು 3000 ಮಾಡಿ ಎಲ್ಲ. ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ? 10,000. 10,000 ಇದೆ. ಪ್ರಾಫಿಟ್ 32,000. ಸೊ ಈಗ ಬ್ರೇಕ್ ಇವನ್ ಪಾಯಿಂಟ್ ಇನ್ ಅಮೌಂಟ್, ಫಿಕ್ಸ್ಡ್ ಕಾಸ್ಟ್ ಇಂಟು ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್ ಅಥವಾ ಫಿಕ್ಸ್ಡ್ ಕಾಸ್ಟ್ ಬೈ ಪಿ-ವಿ ರೇಷಿಯೋ. ಅದೇ ಮೊದಲು ನೀವು ಪಿ-ವಿ ರೇಷಿಯೋ ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಆಮೇಲೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ-ವಿ ರೇಷಿಯೋ ಮಾಡಬೇಕು. ಟೋಟಲಿ ಬ್ರೇಕ್ ಇವನ್ ಪಾಯಿಂಟ್ 21,428.57. ಎರಡು ಡೆಸಿಮಲ್ಸ್ ಇರಲಿ. ಇನ್ನು ರೌಂಡ್ ಆಫ್ ಮಾಡೋದಾದ್ರೆ 21,450. ನಿಯರೆಸ್ಟ್ ಮಲ್ಟಿಪಲ್ ಆಫ್ 30. ಅವರೇನು ಹೇಳಿಲ್ಲ, ಆದರೆ ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ ಇಷ್ಟು ಬರುತ್ತೆ. ಅಪ್ರಾಕ್ಸಿಮೇಷನ್ ಇದು ಎಕ್ಸಾಕ್ಟ್. ಸೊ ಬ್ರೇಕ್ ಇವನ್ ಪಾಯಿಂಟ್ ಫಿಕ್ಸ್ಡ್ ಕಾಸ್ಟ್ ಬೈ ಪಿ-ವಿ ರೇಷಿಯೋ ಇಂದನೂ ಮಾಡಬಹುದು. ಫಸ್ಟ್ ಪಿ-ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ, ಕಾಂಟ್ರಿಬ್ಯೂಷನ್ ಬೈ ಸೇಲ್ಸ್ ಇಂಟು 100, 46.67%. ಈಗ 10,000 ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ 46.67%. ಸೊ ಅಷ್ಟೇ ಬರುತ್ತೆ, ಎಕ್ಸಾಕ್ಟ್ ಆಗಿ ಅಷ್ಟೇ ಬರುತ್ತೆ. ಸೊ ಯೂನಿಟ್ಸ್ ಅಲ್ಲಿ ಮಾಡೋದಾದ್ರೆ ಆ ಬ್ರೇಕ್ ಇವನ್ ಸೇಲ್ಸ್ ಕಂಡುಹಿಡಿದ್ವಲ್ಲ, ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್. ಸೊ ಸೆಲ್ಲಿಂಗ್ ಪ್ರೈಸ್ 30. ಸೊ 714.29 ಬ್ಯಾಗ್ಸ್. ಸೊ ಅದನ್ನ 714 ಬ್ಯಾಗ್ಸ್ ಅಂತಾನೆ ಹೇಳ್ಬೋದು.
ಸೊ ಪ್ರತಿ ಸಿಚುಯೇಷನ್ಗೂ ನಾವು ಈ ತರ ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ, ಪರ್ ಬ್ಯಾಗ್ ಮತ್ತೆ ಟೋಟಲ್. ಈ ತರ ಕಾಸ್ಟ್ ಶೀಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ಸಿಚುಯೇಷನ್ ಏನಿದೆ, ಪರ್ಸೆಂಟೇಜ್ ಚೇಂಜ್ ಇನ್ ಪ್ರಾಫಿಟ್ಸ್ ಎಷ್ಟಾಗಿದೆ ಅಂತ ಕೇಳಿದ್ದಾರೆ. ಪ್ರೊಡಕ್ಷನ್ ವಾಲ್ಯೂಮು 10% ಇನ್ಕ್ರೀಸ್ ಆದ್ರೆ. ಸೊ ಈಗ ಕರೆಂಟ್ ಪ್ರೊಡಕ್ಷನ್ ವಾಲ್ಯೂಮ್ ಇರೋದು 3000, ಅದಕ್ಕೆ 10% ಆಡ್ ಮಾಡಿ. 10% ಆಫ್ 3300 ಆಗುತ್ತೆ. ಸೊ 3300 ಬ್ಯಾಗ್ಸ್. 3300 ಬ್ಯಾಗ್ಸ್. ಸೊ ಅಷ್ಟಕ್ಕೆ ಕ್ಯಾಲ್ಕುಲೇಟ್ ಮಾಡಿ. ಸೊ ಸೇಲ್ಸ್ 30 rupees ಇಂಟು 3300. ಸೊ ಎಲ್ಲವುದು ಇಂಟು 3300 ಮಾಡಿ. ಸೊ ಫಿಕ್ಸ್ಡ್ ಕಾಸ್ಟ್ ಅಷ್ಟೇ ಇರುತ್ತೆ 10,000. ಸೊ ಪ್ರಾಫಿಟ್ 36,200. ಪ್ರೊಡಕ್ಷನ್ ಜಾಸ್ತಿ ಆಗಿರೋದ್ರಿಂದ ಪ್ರಾಫಿಟ್ ಜಾಸ್ತಿ ಆಗಿದೆ. ಇಲ್ಲಿ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರಾಫಿಟ್ಸ್ ಕೇಳಿದ್ದಾರೆ. 3000 ಬ್ಯಾಗ್ಸ್ ಇದ್ದಾಗ ಎಷ್ಟಿತ್ತು ಪ್ರಾಫಿಟ್? 32,000 ಇತ್ತು. ಈಗ 36,200 ಆಗಿದೆ. 4,200 ಚೇಂಜ್ ಆಗಿದೆ. ಸೊ 4,200 ಡಿವೈಡೆಡ್ ಬೈ 32,000 ಅಂದ್ರೆ ಹಳೇದು ತಗೋಬೇಕು. ಯಾವತ್ತು ನಾವು ಹಳೇದಕ್ಕೆ ಕಂಪೇರ್ ಮಾಡ್ತೀವಿ. ಸೊ 4,200 ಚೇಂಜ್ ಆಗಿರೋದು ಡಿವೈಡೆಡ್ ಬೈ 32,000 ಇಂಟು 100. ಸೊ 13.125%. This is the percentage change. Third scenario. Calculation of new break-even point when selling price increases by 10%. So selling price 10% increase ಆದ್ರೆ, ಸೊ ಈಗ ಎಷ್ಟಿದೆ? 30 rupees ಇದೆ. ಸೊ 30 rupeesಗೆ 10% ಆಡ್ ಮಾಡಿ. 10% ಆಫ್ 30 ಎಷ್ಟಾಗುತ್ತೆ? 3 rupees. ಸೊ 30 plus 3 33 rupees. ಸೊ 33 rupees ಸೆಲ್ಲಿಂಗ್ ಪ್ರೈಸ್ ಅಲ್ಲಿ. ಅದರ ಕ್ವಾಂಟಿಟಿ ಮಾತ್ರ ಒರಿಜಿನಲ್ 3000 ಬ್ಯಾಗ್ಸ್. ಇಂಟು 3000 ಮಾಡಿ, ಇಂಟು 3000 ಕಾಂಟ್ರಿಬ್ಯೂಷನ್. ಸೊ ಫಿಕ್ಸ್ಡ್ ಕಾಸ್ಟ್ ಅಷ್ಟೇ ಇರುತ್ತೆ 10,000. ಸೊ ಪ್ರಾಫಿಟ್ 41,000 ಆಗುತ್ತೆ. ಸೊ ಈಗ ಬ್ರೇಕ್ ಇವನ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಬೇಕು ಇನ್ ಅಮೌಂಟ್. ಫಿಕ್ಸ್ಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ ಅಥವಾ ಫಿಕ್ಸ್ಡ್ ಕಾಸ್ಟ್ ಇಂಟು ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್. ಅದು ಮಾಡಿದ್ರೆ 19,411.76 ಇದು ಎಕ್ಸಾಕ್ಟ್ ಅಷ್ಟು ಬ್ಯಾಗ್ಸ್ ಆಗುತ್ತೆ. ಎಲ್ಲ ಅದೇ ಮೆಥಡ್ ಬೇರೆ ಬೇರೆ ತರ ಮಾಡಿದ್ದಾರೆ ಅಷ್ಟೇ. ಪರ್ ಯೂನಿಟ್ ತಗೊಂಡಿದ್ದಾರೆ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಮತ್ತೆ ಸೇಲಿಂಗ್ ಪ್ರೈಸ್ ಪರ್ ಯೂನಿಟ್ ಅಂತ ಅಷ್ಟೇ ಆನ್ಸರೇ ಬರುತ್ತೆ. ಸೊ ಯೂನಿಟ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಬ್ರೇಕ್ ಇವನ್ ಸೇಲ್ಸ್ ಮಾಡಿದ್ವಲ್ಲ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಮಾಡಿದ್ರೆ 588.23 ಬ್ಯಾಗ್ಸ್ ಅಷ್ಟು ಬರುತ್ತೆ. ಅದು ಅಮೌಂಟ್ ಅಲ್ಲಿ, ಟೋಟಲ್ ಅಮೌಂಟ್ ಅಲ್ಲಿ ಅದು ಇದು ಬ್ಯಾಗ್ಸ್ ಇದೆ ಅಂದ್ರೆ ಕ್ವಾಂಟಿಟಿನಲ್ಲಿ. ಫೋರ್ತ್ ಸಿಚುಯೇಷನ್. ಸೊ ಬ್ರೇಕ್ ಇವನ್ ಪಾಯಿಂಟ್ ಎಷ್ಟಾಗುತ್ತೆ ವೆನ್ ಫಿಕ್ಸ್ಡ್ ಕಾಸ್ಟ್ ಇನ್ಕ್ರೀಸಸ್ ಬೈ 50%. ಸೊ 10,000 ಇದೆ ಈಗ ಒರಿಜಿನಲ್ ಫಿಕ್ಸ್ಡ್ ಕಾಸ್ಟ್. ಅದಕ್ಕೆ 50% ಸೇರಿಸಿ. 50% ಆಫ್ 10,000 5,000 ಆಗುತ್ತೆ. ಸೊ 10 plus 5 15,000. ಸೊ 15,000 ಅಂತ ತಗೋಬೇಕು ಫಿಕ್ಸ್ಡ್ ಕಾಸ್ಟ್. ಇನ್ನೆಲ್ಲ ಸೇಮ್ ಇರುತ್ತೆ, ಇನ್ನೆಲ್ಲ ಒರಿಜಿನಲ್. ಇದೇ ತರ ಟೇಬಲ್ ಮಾಡಿ. ಕ್ವಾಂಟಿಟಿ 3000 ಬ್ಯಾಗ್ಸ್, ಪರ್ ಬ್ಯಾಗ್ ಮತ್ತೆ ಟೋಟಲ್ ಕಾಲಮ್ಸ್ ಹಾಕೊಳ್ಳಿ. ಇಂಟು 3000 ಮಾಡಿ ಎಲ್ಲ. ಆದ್ರೆ ಫಿಕ್ಸ್ಡ್ ಕಾಸ್ಟ್ ಮಾತ್ರ 15,000 ತಗೊಳ್ಳಿ. ಸೊ ಪ್ರಾಫಿಟ್ ಕಡಿಮೆ ಆಗುತ್ತೆ 27,000. ಸೊ ಆ ಫಿಗರ್ಸ್ ನ ಇಟ್ಕೊಂಡು ಬ್ರೇಕ್ ಇವನ್ ಪಾಯಿಂಟ್ ಮಾಡಿ. ಈ ಫಿಗರ್ಸ್ ಇಟ್ಕೊಂಡು ಫಿಕ್ಸ್ಡ್ ಕಾಸ್ಟ್ ಇಂಟು ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್ ಇದು 32,142.86 ರುಪೀಸ್ ಆಗುತ್ತೆ. ಇದನ್ನ ಯೂನಿಟ್ಸ್ ಅಲ್ಲಿ ಮಾಡಬೇಕು ಅಂದ್ರೆ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಮಾಡಿ 1071.43 ಬ್ಯಾಗ್ಸ್ ಆಗುತ್ತೆ. ಇದೆಲ್ಲ ಸಿಂಪಲ್ ಇದೆ, ಆದ್ರೆ ನೀವು ಕಾಸ್ಟ್ ಶೀಟ್ ಮಾಡಬೇಕು. ಕಾಸ್ಟ್ ಶೀಟ್ ಮಾಡಬೇಕು ಪ್ರತಿ ಸಿನಾರಿಯೋ. ಸೊ ಬ್ರೇಕ್ ಇವನ್ ಪಾಯಿಂಟ್ ವೆನ್ ವೇರಿಯಬಲ್ ಕಾಸ್ಟ್ ಇನ್ಕ್ರೀಸಸ್ ಟು 20 per ಬ್ಯಾಗ್. ಸೊ ವೇರಿಯಬಲ್ ಕಾಸ್ಟ್ ಮೊದಲು 16 ಇತ್ತು, ಈಗ 20
ಆದರೆ ಬ್ರೇಕ್ ಇವನ್ ಪಾಯಿಂಟ್ ಎಷ್ಟಾಗುತ್ತೆ? ಚೇಂಜ್ ಆಗುತ್ತೆ ಬ್ರೇಕ್ ಇವನ್ ಪಾಯಿಂಟ್. ಅದೇ 3000 ಬ್ಯಾಗ್ಸಿಗೆ ಒರಿಜಿನಲ್. ಪ್ರಾಫಿಟ್ 20,000 ಆಗುತ್ತೆ. ಬ್ರೇಕ್ ಇವನ್ ಪಾಯಿಂಟು ಫಿಕ್ಸ್ಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ ಅಥವಾ ಫಿಕ್ಸ್ಡ್ ಕಾಸ್ಟ್ ಇಂಟು ಸೇಲ್ಸ್ ಬೈ ಕಾಂಟ್ರಿಬ್ಯೂಷನ್ 30,000 ಆಗುತ್ತೆ ಬ್ರೇಕ್ ಇವನ್ ಪಾಯಿಂಟ್ ಇನ್ ಅಮೌಂಟ್. ಯೂನಿಟ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಬ್ರೇಕ್ ಇವನ್ ಸೇಲ್ಸ್ ಬೈ ಸೆಲ್ಲಿಂಗ್ ಪ್ರೈಸ್ 1000 ಬ್ಯಾಗ್ಸ್. ಯೂನಿಟ್ಸ್ ಅಲ್ಲಿ ಹೇಳಬೇಕು ಅಂದ್ರೆ 1000 ಬ್ಯಾಗ್ಸ್. ಸೊ ಈ ರೀತಿ ಕೆಲವೊಂದು ಲೆಂತಿ ಕ್ವೆಶನ್ಸ್ ಅನ್ನು ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ. ಅಲ್ಲಿ ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಇರುತ್ತೆ ಹೊರತು ಇನ್ನೇನು ಡಿಫಿಕಲ್ಟಿ ಇರೋದಿಲ್ಲ. ನಿಮಗೆ ಎಲ್ಲಾ ಫಾರ್ಮುಲಾ ಕರೆಕ್ಟ್ ಆಗಿ ಬಂದ್ರೆ ಏನು ಕಷ್ಟ ಆಗೋದಿಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಲಿಮಿಟೆಡ್ ಡೇಟಾ ಇಟ್ಕೊಂಡು ಹೇಗೆ ಕಂಡುಹಿಡಿಯೋದು? ಇದು ಕ್ಯಾಲ್ಕುಲೇಷನ್ ಆಫ್ ಬ್ರೇಕ್ ಇವನ್ ಪಾಯಿಂಟ್. ಆದ್ರೆ ಕಾಂಪೊನೆಂಟ್ಸ್ ಅಲ್ಲಿ ಚೇಂಜ್ ಆಗುತ್ತೆ ಮತ್ತೆ ಡೇಟಾ ತುಂಬಾ ಕಡಿಮೆ ಕೊಟ್ಟಿರ್ತಾರೆ. ಲಿಮಿಟೆಡ್ ಇನ್ಫಾರ್ಮೇಶನ್ ಇಟ್ಕೊಂಡು ಫೈಂಡ್ ಔಟ್ ಮಾಡಬೇಕು. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ 40,000. ವೇರಿಯಬಲ್ ಕಾಸ್ಟ್ ಈಸ್ 60% ಆನ್ ಸೇಲ್ಸ್. ಸೊ ಟೋಟಲ್ ಸೇಲ್ಸ್ ಅಮೌಂಟ್ ಏನಿದೆ ಅದರಲ್ಲಿ 60% ವೇರಿಯಬಲ್ ಕಾಸ್ಟ್. ಬ್ರೇಕ್ ಇವನ್ ಪಾಯಿಂಟ್ ಕೇಳಿದ್ದಾರೆ, ಕೆಲವೊಂದು ಸಿನಾರಿಯೋಸ್ ಕೇಳಿದ್ದಾರೆ. ಎಲ್ಲಾ ಸಿನಾರಿಯೋಸ್ ನಲ್ಲೂ ನಾವು ಬ್ರೇಕ್ ಇವನ್ ಪಾಯಿಂಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಜಸ್ಟ್ ಲಾಸ್ಟ್ ಕ್ವೆಶ್ಚನ್ ತರನೇ. ಸೊ ಫಸ್ಟ್ ಒರಿಜಿನಲ್ ಸಿನಾರಿಯೋಗೆ, ಆಕ್ಚುಯಲ್ ಸಿನಾರಿಯೋಗೆ ನಾವು ಬ್ರೇಕ್ ಇವನ್ ಪಾಯಿಂಟ್ ಮಾಡಬೇಕು. ಫಿಕ್ಸ್ಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ನಮಗೆ ಗೊತ್ತು 40,000. ಸೊ ಪಿ ವಿ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಒಂದು ಲಾಜಿಕ್ ಇದೆ. ಪಿ ವಿ ರೇಷಿಯೋ ಕೊಟ್ಟಿಲ್ಲ, ಆದ್ರೆ ವೇರಿಯಬಲ್ ಕಾಸ್ಟ್ 60% ಆನ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸೇಲ್ಸ್ 100 ರೂಪೀಸ್ ಆದ್ರೆ ವೇರಿಯಬಲ್ ಕಾಸ್ಟ್ 60 ರೂಪೀಸ್ ಇರುತ್ತೆ ಅಲ್ವಾ? ಸೊ ವೇರಿಯಬಲ್ ಕಾಸ್ಟ್ 60% ಆದ್ರೆ ಸೇಲ್ಸ್ ಅಲ್ಲಿ ಕಾಂಟ್ರಿಬ್ಯೂಷನ್ ಈಸ್ 40%. ಯಾಕಂದ್ರೆ ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೊ ಆದ್ರಿಂದ ಪಿ ವಿ ರೇಷಿಯೋ ಈಸ್ 40%. ಪಿ ವಿ ರೇಷಿಯೋಗೂ ಅದೇ ಫಾರ್ಮುಲಾ ಅಲ್ಲ, ಕಾಂಟ್ರಿಬ್ಯೂಷನ್ ಬೈ ಸೇಲ್ಸ್ ಇಂಟು 100. ಸೊ 40% ತಗೋಬಹುದು ಪಿ ವಿ ರೇಷಿಯೋ. ಅದೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬ್ರೇಕ್ ಇವನ್ ಪಾಯಿಂಟ್ ಫಿಕ್ಸ್ಡ್ ಕಾಸ್ಟ್ ತಗೊಳ್ಳಿ 40,000 ಡಿವೈಡೆಡ್ ಬೈ 40%, 1 lakh ಆಗುತ್ತೆ. ಸೊ ದಿಸ್ ಇಸ್ ಬ್ರೇಕ್ ಇವನ್ ಪಾಯಿಂಟ್ ಒರಿಜಿನಲ್ ಸಿಚುಯೇಷನ್ಗೆ. ಈಗ ಒಂದಷ್ಟು ಸಿನಾರಿಯೋಸ್ ಕೊಟ್ಟಿದಾರಲ್ಲ. ಫಸ್ಟ್ ಏನ್ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಕಾಸ್ಟ್ ಇನ್ಕ್ರೀಸಸ್ ಬೈ 10,000. ಸೊ 50,000 ಇದ್ರೆ ಫಿಕ್ಸ್ಡ್ ಕಾಸ್ಟ್ ಎಷ್ಟಾಗುತ್ತೆ ಅಂತ. ಸೊ ಅದೇ ಪಿ ವಿ ರೇಷಿಯೋ ತಗೊಳ್ಳಿ 40%. ಸೊ 50,000 ಬೈ 40%, 1,25,000 ಆಗುತ್ತೆ. ಸೊ ಅಲ್ಲಿ ಪಿ ವಿ ರೇಷಿಯೋ ಅದೇ ಇದ್ದು ಫಿಕ್ಸ್ಡ್ ಕಾಸ್ಟ್ ಏನಾದ್ರೂ ಜಾಸ್ತಿ ಆದ್ರೆ ಏನಾಗುತ್ತೆ, ಬ್ರೇಕ್ ಇವನ್ ಪಾಯಿಂಟ್ ಜಾಸ್ತಿ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಅಮೌಂಟ್. ಸೊ ಮೂರನೇ ಸಿಚುಯೇಷನ್ ಏನ್ ಕೊಟ್ಟಿದ್ದಾರೆ, ನ್ಯೂ ಬ್ರೇಕ್ ಇವನ್ ಪಾಯಿಂಟ್ ವೆನ್ ವೇರಿಯಬಲ್ ಕಾಸ್ಟ್ ಇನ್ಕ್ರೀಸಸ್ ಬೈ 15% ಆನ್ ಸೇಲ್ಸ್. ಸೊ ಸೇಲ್ಸ್ ಮೇಲೆ ವೇರಿಯಬಲ್ ಕಾಸ್ಟ್ 15% ಇನ್ಕ್ರೀಸ್ ಆದ್ರೆ, ಇಲ್ಲಿ ನೀವು ಗಮನಿಸಬೇಕು, ವೇರಿಯಬಲ್ ಕಾಸ್ಟ್ ಏನಾದ್ರೂ ಚೇಂಜ್ ಆದ್ರೆ ಬ್ರೇಕ್ ಇವನ್ ಪಾಯಿಂಟ್ ಚೇಂಜ್ ಆಗುತ್ತೆ, ಪಿ ವಿ ರೇಷಿಯೋನು ಚೇಂಜ್ ಆಗುತ್ತೆ ಅಲ್ವಾ? ಅವ್ರು ಹೇಳ್ತಿರೋದು ಮೊದಲು 60% ಇತ್ತು ಏನೋ ವೇರಿಯಬಲ್ ಕಾಸ್ಟ್ ಸೇಲ್ಸ್ ಮೇಲೆ, ಆದ್ರೆ ಈಗ 75% ಆಗುತ್ತೆ. 15% ಜಾಸ್ತಿ ಆಗುತ್ತೆ. ಸೊ ವೇರಿಯಬಲ್ ಕಾಸ್ಟ್ ಈಸ್ 75% ಆನ್ ಸೇಲ್ಸ್. ಸೊ ಕಾಂಟ್ರಿಬ್ಯೂಷನ್ ಎಷ್ಟಾಗುತ್ತೆ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ 25%. ಸೇಲ್ಸ್ 100 ರೂಪಾಯಿ ಇದ್ರೆ ಕಾಂಟ್ರಿಬ್ಯೂಷನ್ 25 ರೂಪೀಸ್ ಇರುತ್ತೆ, ವೇರಿಯಬಲ್ ಕಾಸ್ಟ್ 75 ರೂಪೀಸ್ ಇರುತ್ತೆ. ಅದೇ ಅರ್ಥ ಅದು. ಸೊ 25%
ಪಿ ವಿ ರೇಷಿಯೋ ಅಂತ ತಗೋಬೇಕು. ಇದೊಂದು ಸಿಚುವೇಶನ್ ಮಾತ್ರ, ಇದೊಂದಕ್ಕೆ ಮಾತ್ರ. ಸೊ ಫಿಕ್ಸ್ಡ್ ಕಾಸ್ಟ್ ತಗೊಳ್ಳಿ, ಒರಿಜಿನಲ್ 40,000 ಡಿವೈಡೆಡ್ ಬೈ 25%. 25% ತಗೊಳ್ಳಿ, 1,60,000 ಆಗುತ್ತೆ. 1,60,000. ಸೊ ಇಲ್ಲಿ ಕನ್ಕ್ಲೂಡ್ ಮಾಡೋದೇನಂದ್ರೆ, ಫಿಕ್ಸ್ಡ್ ಕಾಸ್ಟ್ ಜಾಸ್ತಿ ಆದಾಗ ಬ್ರೇಕ್ ಇವನ್ ಪಾಯಿಂಟ್ ಜಾಸ್ತಿ ಆಗುತ್ತೆ. ಪಿ ವಿ ರೇಷಿಯೋ ಕಡಿಮೆ ಆದಾಗ ಆಗ್ಲೂ ಬ್ರೇಕ್ ಇವನ್ ಪಾಯಿಂಟ್ ಜಾಸ್ತಿ ಆಗುತ್ತೆ. ಅದು ಅಬ್ಸರ್ವ್ ಮಾಡಿ, ಬೇರೆ ಬೇರೆ ಅಮೌಂಟ್ ಹಾಕಿ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ, ಹಾಗೆ ಆಗುತ್ತೆ. ಮತ್ತೆ ಇನ್ನೊಂದು ಸಿಚುಯೇಷನ್, ನ್ಯೂ ಬ್ರೇಕ್ ಇವನ್ ಪಾಯಿಂಟ್ ವೆನ್ ಸೆಲ್ಲಿಂಗ್ ಪ್ರೈಸ್ ಇನ್ಕ್ರೀಸಸ್ ಬೈ 20%. ಸೆಲ್ಲಿಂಗ್ ಪ್ರೈಸ್ ನ 20% ಜಾಸ್ತಿ ಮಾಡಿ. ಈಗ 60% ಆನ್ ಸೇಲ್ಸ್ ವೇರಿಯಬಲ್ ಕಾಸ್ಟ್ ಅಂತ ಕೊಟ್ಟಿರೋದು. ಸೆಲ್ಲಿಂಗ್ ಪ್ರೈಸ್ ಏನಂತ ಡಿಸೈಡ್ ಮಾಡ್ತೀರಾ? ಮೊದಲು 100 ರೂಪೀಸ್ ಇತ್ತು ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ, ಹಿಂಗೆ ಅಸ್ಯೂಮ್ ಮಾಡ್ಕೋಬೇಕು, ಯಾಕಂದ್ರೆ ತುಂಬಾ ಲಿಮಿಟೆಡ್ ಇನ್ಫಾರ್ಮೇಶನ್ ಇರೋದೀಗ. ಅದರಿಂದ ಮೊದಲು 100 ರೂಪೀಸ್ ಪರ್ ಯೂನಿಟ್ ಇತ್ತು ಅಂತ ಇಟ್ಕೊಂಡ್ರೆ, ವೇರಿಯಬಲ್ ಕಾಸ್ಟ್ 60 ರೂಪೀಸ್ ಇತ್ತು, 60%. ಆದ್ರೆ ಸೆಲ್ಲಿಂಗ್ ಪ್ರೈಸ್ ನ 20% ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? 20% ಆಫ್ 100 ಆಡ್ ಮಾಡಿ, 20 ರೂಪೀಸ್. ಸೊ 100 ಪ್ಲಸ್ 20 ರೂಪೀಸ್ 120 ಆಗುತ್ತೆ. ಸೊ 120 ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಸೊ ವೇರಿಯಬಲ್ ಕಾಸ್ಟ್ ಎಷ್ಟಾಗುತ್ತೆ? 60% ಅಂತ. ಸೊ ಸೆಲ್ಲಿಂಗ್ ಪ್ರೈಸ್ 120 ರೂಪೀಸು, ವೇರಿಯಬಲ್ ಕಾಸ್ಟು 60 ರೂಪೀಸೇ ಇರುತ್ತೆ. ಮತ್ತೆ ನೀವು 60% ಆನ್ ಸೇಲ್ಸ್ ಅಲ್ವಾ ಅಂತ ಮತ್ತೆ 60% ಆಫ್ 120 ಅಂತ ಮಾಡೋಂಗಿಲ್ಲ. ಆತರ ಏನಿಲ್ಲ, ಹೇಳಿಲ್ಲ ಅವರು ಪ್ರಾಬ್ಲಮ್ ಅಲ್ಲಿ ಆತರ ಮಾಡಿ ಅಂತ, ಮತ್ತೆ ರೀಕ್ಯಾಲ್ಕುಲೇಷನ್ ಮಾಡಿ ಅಂತ. ಒರಿಜಿನಲ್ ಇದ್ದಿದ್ದೇನು 60% ಆನ್ ಸೇಲ್ಸ್ ಅಷ್ಟೇ, ಅದಾಗ್ಲೇ ಡಿಸೈಡ್ ಆಗ್ಬಿಟ್ಟಿದೆ. ಈಗ ನೀವು ಸೆಲ್ಲಿಂಗ್ ಪ್ರೈಸ್ ಮಾತ್ರ ಜಾಸ್ತಿ ಮಾಡ್ತಾ ಇದ್ದೀರಾ 20%, ಮತ್ತೆ ವೇರಿಯಬಲ್ ಕಾಸ್ಟ್ ರೇಷಿಯೋನು ನೀವು ಚೇಂಜ್ ಮಾಡ್ತಾ ಇಲ್ಲ. ಅದು ಹಾಗೆ ಇರಲಿ. ಸೊ ವೇರಿಯಬಲ್ ಕಾಸ್ಟ್ ಈಸ್ 60 ರೂಪೀಸ್ ಅಂತಾನೆ ತಗೋಬಹುದು. ಕಾಂಟ್ರಿಬ್ಯೂಷನ್ ವಿಲ್ ಬಿ 60 ರೂಪೀಸ್. ಕಾಂಟ್ರಿಬ್ಯೂಷನ್ ಈಸ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಅಂದ್ರೆ 120 ಮೈನಸ್ 60, ಸೊ 60 ರೂಪೀಸ್. ಸೊ ಹಾಗೆ ತಗೊಳ್ಳಿ, ಮತ್ತೆ ರೀಕ್ಯಾಲ್ಕುಲೇಟ್ ಮಾಡಬೇಡಿ. ಸೊ ಪಿ ವಿ ರೇಷಿಯೋ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಬೈ ಸೇಲಿಂಗ್ ಪ್ರೈಸ್ ಪರ್ ಯೂನಿಟ್. ಸೊ ಈಗ ತಗೋಬಹುದು, ಪರ್ ಯೂನಿಟ್ ತಗೋಬಹುದು, ಇಲ್ಲ ಟೋಟಲ್ ತಗೋಬಹುದು. ಟೋಟಲ್ಗೆ ಇಲ್ಲಿ ಇನ್ಫಾರ್ಮೇಶನ್ ಕಡಿಮೆ ಇದೆ, ಸೊ ಅದರಿಂದ ಪರ್ ಯೂನಿಟ್ ತಗೊಳ್ಳಿ, ಇಂಟು 100 ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ. ಸೊ ಕಾಂಟ್ರಿಬ್ಯೂಷನ್ 60 ತಗೊಳ್ಳಿ, ಇದು 120, ಸೊ 50%. ಫಿಕ್ಸ್ಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ ಅಲ್ವಾ? ಸೊ ಫಿಕ್ಸ್ಡ್ ಕಾಸ್ಟ್ ಈಸ್ 40,000. 40,000 ಬೈ 50%, 80,000 ಆಗುತ್ತೆ. 80,000 ಇಸ್ ದ ಬ್ರೇಕ್ ಇವನ್ ಪಾಯಿಂಟ್. ಸೊ ಸೆಲ್ಲಿಂಗ್ ಪ್ರೈಸ್ ಏನಾದ್ರೂ 20% ಜಾಸ್ತಿ ಮಾಡಿದ್ರೆ ಬ್ರೇಕ್ ಇವನ್ ಪಾಯಿಂಟ್ ಕಡಿಮೆ ಆಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಮಾಡಿದ್ರೆ. ಯಾಕಂದ್ರೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗುತ್ತಲ್ಲ, ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಮಾಡಿದಾಗ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಬ್ರೇಕ್ ಇವನ್ ಪಾಯಿಂಟ್ ಕಡಿಮೆ ಆಗುತ್ತೆ, ಬಿಸ್ನೆಸ್ ಬೇಗ ಬ್ರೇಕ್ ಇವನ್ ಆಗುತ್ತೆ. ನ್ಯೂ ಬ್ರೇಕ್ ಇವನ್ ಪಾಯಿಂಟ್, ಇನ್ನೊಂದು ಸಿನಾರಿಯೋ, when variable cost reduces by 10%. ಸೊ ವೇರಿಯಬಲ್ ಕಾಸ್ಟ್ 10% ಕಡಿಮೆ ಆದ್ರೆ, ಅಂದ್ರೆ 60% ಇರೋದು 50% ಆದ್ರೆ, ಸೊ 50% ಆದ್ರೆ ಏನಾಗುತ್ತೆ? ಸೊ 10% ಮೈನಸ್ ಮಾಡಿ. ಈಗ ಸೆಲ್ಲಿಂಗ್ ಪ್ರೈಸ್ 100 ರೂಪೀಸ್ ಇದ್ರೆ ವೇರಿಯಬಲ್ ಕಾಸ್ಟ್ 60 ರೂಪೀಸ್ ಇದೆ ಅಂತ ಆಯ್ತು, 60% ಆದ್ರೆ. ಆದ್ರೆ ಈಗ ಸಿಚುಯೇಷನ್ ಚೇಂಜ್ ಮಾಡಿದ್ದಾರೆ ಇವರು. ಸೊ 10% ಮೈನಸ್ ಮಾಡಿ 60 ರೂಪೀಸ್ ಅಲ್ಲಿ, 6%, 10%. ಸೊ 60 ಮೈನಸ್ 6, 54 ರೂಪೀಸ್. ಸೊ ಸೆಲ್ಲಿಂಗ್ ಪ್ರೈಸ್ 100 ಆದ್ರೆ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ವಿಲ್ ಬಿ 46 ರೂಪೀಸ್. ಕಾಂಟ್ರಿಬ್ಯೂಷನ್ ಅಂದ್ರೆ ಇಲ್ಲಿ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೊ ಸೆಲ್ಲಿಂಗ್ ಪ್ರೈಸ್ ಏನು ಚೇಂಜ್ ಆಗಲ್ಲ, 100 ಇರುತ್ತೆ.
ಒರಿಜಿನಲ್. ವೇರಿಯಬಲ್ ಕಾಸ್ಟ್ ಈಗ 54 ಆಗಿದೆ, ಯಾಕಂದ್ರೆ 10% ಕಡಿಮೆ ಮಾಡಿದ್ವಿ. ಸೊ ಕಾಂಟ್ರಿಬ್ಯೂಷನ್ ವಿಲ್ ಬಿ 46 rupees. ಸೊ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಂಟು 100, 46 by 100, 46% ಆಗುತ್ತೆ. ಸೊ ಫಿಕ್ಸ್ಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ 40,000 by 46%, ಇಲ್ಲಿ ಡೆಸಿಮಲ್ಸ್ ಅಲ್ಲಿ ಬರುತ್ತೆ 86,956.52. ಇದು ಎಕ್ಸಾಕ್ಟ್ ಫಿಗರ್, ಅಪ್ರಾಕ್ಸಿಮೇಷನ್ ಅಲ್ಲ, ಎಕ್ಸಾಕ್ಟ್ ಫಿಗರ್ ಈ ತರ ಬರುತ್ತೆ. ಸೊ ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್ ಕೂಡ ಹೆಚ್ಚು ಕಡಿಮೆ ಹಂಗೆ ಇದೆ. A company manufactures and sells 4 types of products, P, Q, R, S. The sales mix consists of ಇಷ್ಟಿರುತ್ತೆ. ಅಂದರೆ ಪ್ರಾಡಕ್ಟ್ ಪಿ 33 1/3% ಇರುತ್ತೆ, ಪ್ರಾಡಕ್ಟ್ ಕ್ಯೂ 41 2/3% ಇರುತ್ತೆ, ಇದು ಆರ್ 16 2/3% ಇರುತ್ತೆ, ಮತ್ತು ಎಸ್ 8 1/3% ಇರುತ್ತೆ. ಇದೆಲ್ಲ ಟೋಟಲ್ ಮಾಡಿದ್ರೆ 100% ಬರುತ್ತೆ, ಬರಬೇಕು, ಆ ಥರ ಕೊಟ್ಟಿರ್ತಾರೆ. ಸೊ ಬಡ್ಜೆಟೆಡ್ ಸೇಲ್ಸ್ 100%, 60,000 ಪರ್ ಮಂತ್. ಅಂದರೆ ಈ 60,000 ಅಲ್ಲಿ ಪಿ 33 1/3% ಇರುತ್ತೆ, ಅಂದರೆ 33 1/3% ಆಫ್ 60,000. ಹಾಗೆ ಕ್ಯೂ 41 2/3% ಆಫ್ 60,000, ಆರ್ 16 2/3% ಆಫ್ 60,000, ಹಾಗೆಯೇ ಎಸ್ 8 1/3% ಆಫ್ 60,000. ಆ ಥರ ಇರುತ್ತೆ, ಡಿವೈಡ್ ಆಗಿರುತ್ತೆ. ಈಗ ಆಪರೇಟಿಂಗ್ ಕಾಸ್ಟ್ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ ಪರ್ಸೆಂಟೇಜಸ್ ಕೊಟ್ಟಿದ್ದಾರೆ, 60%, 68%, 80%, 40%. ಸೊ ಫಿಕ್ಸ್ಡ್ ಕಾಸ್ಟ್ 14,700 ಅಂತ ಕೊಟ್ಟಿದ್ದಾರೆ. ಸೊ ಇದು ನಿಮ್ದೊಂದು ಚಾಲೆಂಜ್. ಈಗ ನಿಮಗೆ ಪ್ರತಿಯೊಂದು ಪ್ರಾಡಕ್ಟ್ ಏನಿದೆ ಅದರ ಟೋಟಲ್ ಸೇಲ್ಸು ಗೊತ್ತಾಗುತ್ತೆ ಅಲ್ವಾ, ಅದರ ಟೋಟಲ್ ಸೇಲ್ಸು ಗೊತ್ತಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಪಿ ಅಂತ ತಗೊಂಡ್ರೆ 33 1/3 ಕ್ಯಾಲ್ಕುಲೇಟರ್ ಮಾಡಿ 33.33% ಅದು ಅಲ್ವಾ. ಸೊ 33.33%, 33.33% ಆಫ್ 60,000 ಎಷ್ಟಾಗುತ್ತೆ, ಅದು ಟೋಟಲ್ ಸೇಲ್ಸ್ ಆಫ್ ಪ್ರಾಡಕ್ಟ್ ಪಿ ಅಲ್ವಾ. ಸೊ ಆ ಟೋಟಲ್ ಸೇಲ್ಸ್ ಅಲ್ಲಿ 60%, ಆ ಟೋಟಲ್ ಸೇಲ್ಸ್ ಅಲ್ಲಿ 60% ವೇರಿಯಬಲ್ ಕಾಸ್ಟ್, ಇನ್ ಮಿಕ್ಕಿದ 40% ಏನಾಗುತ್ತೆ, ಕಾಂಟ್ರಿಬ್ಯೂಷನ್. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಸ್ ಕಾಂಟ್ರಿಬ್ಯೂಷನ್ ಅಲ್ವಾ. ಸೊ ಕಾಂಟ್ರಿಬ್ಯೂಷನ್ ಆಗುತ್ತೆ. ಹಾಗೇನೆ ಪ್ರತಿಯೊಂದು ಪ್ರಾಡಕ್ಟ್ ಹಾಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ಕ್ಯಾಲ್ಕುಲೇಟ್ ಮಾಡಿ ಬ್ರೇಕ್ ಇವನ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ಬ್ರೇಕ್ ಇವನ್ ಪಾಯಿಂಟ್ ಫಾರ್ ದ ಪ್ರಾಡಕ್ಟ್ಸ್ ಆನ್ ಆನ್ ಓವರ್ ಆಲ್ ಬೇಸಿಸ್. ಓವರ್ ಆಲ್. ಸೊ ಅದಕ್ಕೆ ಹಿಂಟ್ ಕೂಡ ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ, ಡಿವೈಡ್ ಮಾಡಿದ್ದಾರೆ. ಡಿವೈಡ್ ಮಾಡಿ ಒಂದು ಕಾಸ್ಟ್ ಶೀಟ್ ಅನ್ನ ಮಾಡಿದ್ದಾರೆ. ಸೊ ಇದು ಓವರ್ ಆಲ್ ಪಿಕ್ಚರ್ ಟೋಟಲ್. ಸೊ ಇದನ್ನು ಇಟ್ಕೊಂಡು ಮಾಡಿ. ಇಟ್ ಇಸ್ ಅ ಚಾಲೆಂಜಿಂಗ್ ಪ್ರಾಬ್ಲಮ್. ತುಂಬಾ ಸಿಂಪಲ್ ಇದೆ, ಲಾಜಿಕಲ್ ಆಗಿದೆ. ಯೋಚನೆ ಮಾಡಿ, ಥಿಂಕ್ ಮಾಡಿ. ಹಾಗೆ ನೋಡಿದ್ರೆ ಈಸಿನೇ ಇದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಇನ್ಮೇಲೆ ಸ್ವಲ್ಪ ಸ್ಪೀಡ್ ಅಪ್ ಮಾಡೋಣ ಕ್ಲಾಸಸ್ನ. ಆದಷ್ಟು ನಾನು ಜಾಸ್ತಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಲೈವ್ ಕ್ಲಾಸಸ್ ಮಾಡ್ತೀನಿ. ಮತ್ತೆ ಅಸೈನ್ಮೆಂಟ್ಸ್ನ ಚಾಚು ತಪ್ಪದೆ ನೀವು ನೋಟ್ಸ್ ಬುಕ್ಕಲ್ಲಿ ಬರ್ಕೊಂಡು ಹೋಗಿ. ಮತ್ತೆ ಎಲ್ಲೆಲ್ಲಿ ಫಾರ್ಮುಲಾಸ್ ಬರುತ್ತೆ ಅಲ್ಲೆಲ್ಲ ಸ್ವಲ್ಪ ಹುಷಾರಾಗಿ ಅದನ್ನು ಹೇಗೆ ಬಳಸೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಈ
ಕಾಸ್ಟಿಂಗ್ ಏನು ಅಂತ ಟಫ್ ಇಲ್ಲ ನನಗನ್ಸಿದ ಮಟ್ಟಿಗೆ. ಪ್ರಾಕ್ಟೀಸ್ ಮಾಡಿದ್ರೆ ಯಾವುದು ಕಷ್ಟ ಅಲ್ಲ. ಓಕೆ ಗೈಸ್, ಸೊ ಇದೊಂದು ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಿ. ಸಾಲ್ವ್ ಮಾಡಿ ನೀವು ಮೆಸೇಜ್ ಮಾಡಬೇಕು ವಾಟ್ಸಪ್ ಫೋಟೋ ತೆಗೆದು, ಆಯ್ತಾ? ಸೊ ಯಾರು ಮಾಡ್ತೀರಾ ನೋಡ್ತೀನಿ. ಓಕೆ ಗೈಸ್, ಕೀಪ್ ಸ್ಮೈಲಿಂಗ್, ಕೀಪ್ ಲರ್ನಿಂಗ್, stay home, stay safe. Thank you.